ಏನಂತಿ? ಬಿಡಿ ನನ್ನ ಮಗನ, ಒಡಿಬೇಡಿ ನನ್ನ ಮಗಂಗೆ. ರೇ ವಿನಯ್, ಉಮೇಶ್, ಸಾಕು ಬಿಡ್ರಿ. ಅಮ್ಮನ ಮುಂದೆ ಮಗನ್ನ ಹಿಂಗ ನಡೆಸ್ಕೊಳ್ಳೋದು. ಆ ಶರ್ಟ್ ಕೊಡ್ರಿ ಅವನ್ಗೆ. ಏಯ್, ಏನ್ ಮಾಡ್ತಿದ್ದೀರಾ ನೀವುಗಳು? ಮೊದ್ಲು ಕಂಟಿನ ಆಚೆ ಬುಡಕ್ಕೆ ಹೇಳಿ. ಅಲ್ಲ ರೀ, ಲಾಯರ್ ಪ್ರೊಫೆಷನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ರೀ ನಿಮಗೆ? ಪಾಪ ಬಂಗಾರಮ್ಮನವ್ರ ಹತ್ರ ಮಗನ್ನ ಬಿಡಿಸ್ಬಿಡ್ತೀವಿ ಅಂತ ಆಸೆ ಹುಟ್ಟಿಸಿ ಸುಳ್ಳು ಹೇಳಿ ಕರ್ಕೊಂಬಂದಿದ್ದೀರಾ? ಓ, ದುಡ್ಡಿನ ಆಸೆಗೇನು? ಒಂದು ಕೆಲಸ ಮಾಡಿ, ನಿಮಗೆಲ್ಲ ಲಾ, ರೂಲ್ಸು ಮತ್ತು IPC ಸೆಕ್ಷನ್ ಬಗ್ಗೆ ನಾನೇ ಪಾಠ ಮಾಡ್ತೀನಿ. ಬನ್ನಿ ಕೂತ್ಕೊಳ್ಳಿ. ಯೋನ್ ಹೇಳ್ತಾವ್ ನೀನು. ಹೇಯ್, ರೇ, ಏನ್ ಹೇಳ್ತಾ ಇದ್ದಾರೇ ಅನ್ಬೇಕು. ನೋಡಿ ಬಂಗಾರಮ್ಮನವ್ರೆ, ಈ ಲಾಯರ್ಗಳು ನಿಮಗೆ ವಿಷಯ ಸರಿಯಾಗಿ ಹೇಳಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಮಗ ಒಳಗಡೆ ಫಿಟ್ ಆಗಿರೋದು ಯಾವುದೋ ಬಡ್ಡಿ ವ್ಯವಹಾರದಲ್ಲೋ ಕಳ್ಳತನ ಮಾಡಿನೋ ಇಂಥದ್ರಲ್ಲ. ಹುಡುಗಿ ವಿಚಾರಕ್ಕೆ. ಒಂದು ಹುಡುಗಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಫೋರ್ಸ್ಫುಲ್ ಮ್ಯಾರೇಜ್ ಅಂಡ್ ಫ್ರಾಡ್. ಏನ್ ಶಿಕ್ಷೆ ಗೊತ್ತಾ? ಕೇಳಿ ಇವ್ರನ್ನ. ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವ್ರಿರುತ್ತಂತೆ. ಇದನ್ನ ದೊಡ್ಡವರೇ ಹೇಳ್ಕೊಟ್ಟಿದ್ದು. ಆದ್ರೆ ನಿಮ್ಮ ಮಗ ದೊಡ್ಡವ್ರ ಮಾತು ಕೇಳ್ಬೇಕಲ್ಲ. ನೀನ್ ನನ್ನ ಮಗನ ಬಗ್ಗೆ ಏಳದ್ನ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಈ ಲಾರಿ ಕೊಡೋ ಕಾಜ್ಗ ತಗೊಂಡು ಮೊದ್ಲು ನನ್ನ ಮಗನ ಆಚೆ ಬಿಡು. ನೀವು ಒಂದು ಹೆಣ್ಣಾಗಿ ಈ ಮಾತು ಹೇಳ್ಬೋದಾ ಬಂಗಾರಮ್ಮನವ್ರೆ? ನನ್ನ ಮಗನ ಬುಡ್ಸಕ್ಕಾಯ್ತದೋ ಇಲ್ವೋ? ನಿಮ್ಮ ನೋವನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಒಂದು ಸಜೆಷನ್ ಕೊಡ್ತೀನಿ. ನೀವೇನಾದರೂ ಹಾಗೆ ಮಾಡಿದ್ರೆ ನಿಮ್ಮ ಮಗನ್ನ ಈಗಲೇ ಬಿಡಿಸ್ಕೊಂಡು ಹೋಗ್ಬೋದು. ನಿಮಗೆ ನನ್ನ ಮೇಲೆ ಕೋಪ. ಏನು ಮಾಡಬೇಕು ಅಂತ ನೀವಂತೂ ನನ್ನನ್ನು ಕೇಳಲ್ಲ, ನಾನೇ ಹೇಳ್ತೀನಿ. ನೋಡಿ, ಯಾರು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೇ ಏನಾದರೂ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮ ಮಗನ್ನ ಖಂಡಿತ ಬಿಟ್ಟು ಕಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಸುಪರ್ದಲ್ಲೇ ಇರ್ತಾನೆ. ಕ್ಷಮಿಸಿ ಅಮ್ಮೋರೆ, ಆ ಹುಡುಗಿನೇ ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು.
ಅಣ್ಣ ಸರ್ ಅಣ್ಣನ್ ಬಿಡ್ಲಿಲ್ವಾ? ಅಮ್ಮವ್ರೆ ನಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮವ್ರೆ. ಹೊರಡಿ ನೀವು, ಹೊರಡಿ ಎಂದೆ. ಏನೇ ಬಂಗಾರು, ಸ್ಟೇಷನ್ ಮುಂದೆ ನಿಂತ್ಕೊಂಡಿದ್ಯಾ? ನಿನ್ ಪರಿಸ್ಥಿತಿ ಹಂಗಾಕೋಯ್ತು ನೋಡು. ಅದೇನು ಹೇಳ್ತಾರಲ್ಲ ಗಾದೆಯ, ಹೆಣ್ತಿರ್ಗೆ ಗಂಡ ಬೇಡ ಅಂದ್ರೂ ಹೌದ್ರಿಗೆ ಮಕ್ಕಳು ಮುಖ್ಯ ಅಂತ. ಹಂಗಾಯ್ತು ನೋಡು ನಿನ್ ಸ್ಥಿತಿ. ನಿನಗೋ ಗಂಡನು ದೇವ್ರು, ಮಗನು ಮುದ್ದು. ಅನುಭವಿಸು. ಅದ್ಯೋಟ್ ದಿವಸ ನಿನ್ನ ಆಟ ನಡೀತದೋ ನಾನು ನೋಡ್ತೀನಿ ಕಣೆ. ಅಯ್ಯ, ಇದ್ರಾಗ ನಂದೇನೈತೆ? ದೊಡ್ಡವ್ರು ನೀವು, ಆಟ ಆಡ್ತೀರಿ, ನಾನು ಆಟ ನೋಡೋಳು ಅಟ್ಟೆಯ. ನಿನ್ನ ಈ ಪರಿಸ್ಥಿತಿಯಾಗಿ ನೋಡಬೇಕು ಅಂತ ನಂದು 7 ದಿನದ ಕನಸು ಗೊತ್ತ ಬಂಗಾರ. ಸಾರ್ಥಕ ಆಯ್ತು. ಅದು ಸರಿ, ನಿನ್ನ ಮಗನ ಪೊಲೀಸ್ನವ್ರು ಹೆಂಗ್ ನಡ್ಸ್ಕೊಂತವ್ರೆ? ಲಾಟಿನ ಇಲ್ಲ ಬೂಟ? ಏಯ್ ಕೂಗಾಡ್ಬೇಡ್ವೆ, ನಾನು ಲಾಯರ್ ಅವ್ವನೇ. ಪೂರ್ತಿ ಅಲ್ದಿದ್ರು ಅಲ್ಪ ಸ್ವಲ್ಪ ಕಾನೂನೇನು ಅಂತ ಗೊತ್ತದೆ ನನಗೆ. ನೀನೇಟೆ ಕಾಲ್ ಮೇಲೆ ಹಾಕೊಂಡು ಕುಣಿದ್ರು ನಿನ್ನ ಮಗನ್ನ ಅಷ್ಟೊಂದು ಸುಲಭವಾಗಿ ಆಚೆಗೆ ಬಿಡಕ್ಕಿಲ್ಲ. ಆ ಸ್ನೇಹನೇ ಬಂದು ಕೇಸ್ನ ವಾಪಸ್ ತಗೋಬೇಕು, ಅವಳು ಬರೋಕ್ಕಿಲ್ಲ. ಈಗ ಏನು ಮಾಡಬೇಕು ಅನ್ಕೊಂಡಿದ್ಯಾ? ಈಗ ನೀನು ಉಳಿದಿರೋದು ಒಂದೇ ದಾರಿ, ನೀನು ಆ ಹುಡುಗಿ ಮುಂದೆ ಹೋಗಿ ಬೇಡ್ಕೊಳ್ಳೋದು. ಆಹಾ, ನೋಡೋಕೆ ಎಷ್ಟು ಮಜವಾಗಿರುತ್ತದೆ. ನೀವು ಹೋಗೋದಿದ್ರೆ ಹೇಳು, ನಾನು ಬಂದು. ಹಲೋ, ಕತ್ತೇಳು ಬಾಯಿಗೆ ಮಣ್ಣಾಕ. ಏನಾರ ಮುಖ್ಯ ದಿಸೆ ಮಾತಾಡಬೇಕು ಅಂದಾಗಲೇ ಫೋನ್ ಕಟ್ಕೊಂಡ್ಬಿಡ್ತಾಳೆ. ಆಹಾ, ಯಾರು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೇ ಏನಾದರೂ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮ ಮಗನ್ನ ಖಂಡಿತ ಬಿಟ್ಟು ಕಳಿಸ್ತಾರೆ. ಈಗ ನೀನು ಉಳಿದಿರೋದು ಒಂದೇ ದಾರಿ, ನೀನು ಆ ಹುಡುಗಿ ಮುಂದೆ ಹೋಗಿ ಬೇಡ್ಕೊಳ್ಳೋದು. ಈಗ ನೇರವಾಗಿ ಪುಟ್ಟಕ್ಕನ ಮನೆಗೆ ಹೋಗಿ ಆ ಹುಡುಗಿಗೆ ಧಮಕಿ ಹಾಕ್ತಾಳೆ. ನಂಗೆ ಗೊತ್ತು, ಅಲ್ಲಿ ನಾನು ಇಳ್ದಿದ್ರು ಹೆಂಗೆ? ಹೋಗುವ. ಅಗ್ಗೆ ಆಗ್ಬೇಕು ನನಗೆ. ಸರಿ ಮಾಡೋಣ ಇನ್ಸ್ಪೆಕ್ಟ್ರು. ನನಗೆ ಹೆಂಗಾಯ್ತೈತೆ ಅಂದರೆ ಇನ್ನು ಬಂಗಾರಮ್ಮನ್ಗೆ ಹೆಂಗಾಗಿರ್ಬೇಕು. ಬಂಗಾರಮ್ಮ ಏನಾಯ್ತೋ ಗೊತ್ತಿಲ್ಲ, ಆದರೆ ಅವಳು ಹೆಸರು ಹೇಳಿದ್ರೆ ಹೊಟ್ಟೆಲೆಲ್ಲ ಗಾಳಿ ಆಡ್ತದೆ. ಇದನ್ನು ಕೂತ್ಕೊಳ್ಳ. ಅಲ್ಲ ರಚಿ, ಅವಳ ಮನೆಯಾಗ ನಾನು ಒಬ್ಬನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಲ್ಲ, ನನ್ನ ಜೀವನ ಅಲ್ಲಿಗೆ ಮುಗಿದೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಬಾಬು, ಅವಳು ಮನೆಯಾಗ ಕುಂತಿದ್ದಕ್ಕೆ ಹಿಂಗೆ ಅಂತಿದ್ಯಲ್ಲ, ಇನ್ನೇನೋ ನನ್ನ ಜಾಗದಾಗಿದ್ರೆ ಇನ್ನೇನು ಮಾಡ್ತಿದ್ವ? ನಿನ್ನ ಜಾಗದಾಗಿದ್ದಿದ್ರೆ ತೆಪ್ಪಗೆ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತಿದ್ದೆ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಅವಮಾನ ಆದ್ಮೇಕು ಕೈಲಾದವನಿಗೆ ಸುಮ್ಕೆ ಕೂರೋಣಲ್ಲ ನಾನು. ಈ ಹೆಂಗಪ್ಪ ಕುಂತಿದ್ಯಾ? ಕೈಲಾಗ್ದವನಂಗೆ ಕುಂತ್ರು ಪರವಾಗಿಲ್ಲ, ಕೈ ಕಾಲು ಆಡ್ದಕ್ಕೆ ಆಗದೆ ಇರೋನಂಗೆ ಕುಂತ್ಕೋಬಾರ್ದು. ಅಯ್ಯೋ, ನಾನು ಅವ್ನು ಖುಷಿ ಆಗೋ ವಿಷಯ ಹೇಳೋಣ ಅಂತಿದ್ರೆ ನೀನು ಬೇರೆ ಸುಮ್ಕಿರು. ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಖುಷಿ ಪಡ್ಬೇಕಾ ಬೇಡವಾ ಅಂತ ನಾನು ಹೇಳ್ತೀನಿ. ಬದುಕ್ನಾಗೆ ನಾವು ಅನ್ಕೊಂಡಂಗೆ ಆಗಬೇಕು ಅಂತ ಎಲ್ಲರೂ ಕನ್ಸ್ಕಾಂತಾರೆ ಕಣ್ಲಾ. ಆದರೆ ಅದು ನನ್ಸಾಗೋದು ಕೆಲವು ಅದೃಷ್ಟವಂತರಿಗೆ ಮಾತ್ರ. ಆ ಸಾಲಾಗೆ ನಾನು ಸೇರ್ಕೊತಾ ಇದ್ದೀನಿ ಅಂತ ನನ್ಗನ್ಸ್ತೈತೆ. ನಿನ್ನ ಮಾತನ್ನು ಕೇಳಿ ನಿನ್ನ ತಮ್ಮ ಸಾನೇ ಖುಷಿ ಪಟ್ಬಿಟ್ಟ ಅಲ್ಲೆಲ್ಲ ಕಳಿ. ಸುಮ್ಕೆ ಕೂತ್ಕೋ ಬಾಬು. ಅಕ್ಕ ವಿಷಯ ಏನು ಅಂತ ಮೊದಲು ಹೇಳು. ಕಾಳಿ,
ಇನ್ಸ್ಪೆಕ್ಟ್ರು ಮೆಸೇಜ್ ಕಳ್ಸೋನ್ ಕಣ್ಲ, ಇಲ್ಲಿ ನೋಡು. ಖಾಲಿ ಮಾಡಲ್ಲ ಅಂದಿದ್ದ ಕೆಲಸನ ತಾಳಿ ಮಾಡಿಬಿಡ್ತು ರಾಜೇಶ್ವರಿ ಅವರೇ. ಬಂಗಾರಮ್ಮನ ಮಗ ಜೈಲಲ್ಲಿದ್ದಾನೆ. ನೇಹ ಅವಳಾಗೆ ಬಂದು ಕಂಪ್ಲೇಂಟ್ ಕೊಟ್ಟು ಈ ನನ್ನ ಮಗನ್ನ ಒಳಗಾಕ್ಸಿದಾಳೆ. ಬಂಗಾರಮ್ಮ ಮತ್ತವಳ ಗ್ಯಾಂಗು ಪುಟ್ಟಕ್ಕನ ಮನೆಗೆ ಓಡೋಗಿದ್ದಾರೆ. ನಾನು ಇವನ್ ಜೊತೆ ಜೈಲಲ್ಲಿ ಆಟ ಆಡ್ತೀನಿ, ನೀವು ಅಲ್ಲಿ ಆಟ ಆಡಿ. ನೋಡಿದ್ರಾ, ಆ ಇನ್ಸ್ಪೆಕ್ಟ್ರೇ ನಮಗ್ ಪರ್ಮಿಷನ್ ಕೊಟ್ಟವ್ರೆ. ಇನ್ನೇನ್ ಬೇಕು ನಮ್ಗೆ? ಈಗ ರಾಜಿ ಲೆವೆಲ್ಲೇ ಬೇರೆ. ಪಕ್ಕದ ಮನೆ ಬೆಂಕಿ ಹಾಕಕ್ ಹೋಗಿ ತಮ್ಮನೇ ಸುಳ್ಕೊಂಡ್ರಲ್ಲ, ಹಂಗಾಯ್ತು. ಅಜಯ್, ಇದ್ಯಾವುದು ಶಾಶ್ವತ ಅಲ್ಲ. ದೊಡ್ಡ ದೊಡ್ಡ ವಿಷಯಕ್ಕೆ ಕೈ ಹಾಕ್ತಿದ್ಯಾ, ಬ್ಯಾಡಮ್ಮೆ. ಹೊಸಿ ಸುಮ್ಕಿರೋ ಅಕ್ಕ. ಇನ್ಸ್ಪೆಕ್ಟರ್ ಬೇರೆ ಏನು ಕಳ್ಸವನೆ? ಅವನು ಇಡಿಯನೋ ಕಳ್ಸಾನೆ. ಇಲ್ಲಿ ನೋಡು. ಎಷ್ಟೋ ಎಷ್ಟೋ ನೋವು ತಿಂತೀಯಾ? ಏನಾದರೂ ಮಾತಾಡೋ, ಏನಾದರೂ ರಿಯಾಕ್ಟ್ ಮಾಡೋ. ನನಗೆ ಹೊಡಿಬೇಕು ಅನ್ನಿಸ್ತಾ ಇದೆಯಾ? ಹೊಡಿತೀಯಾ? ಏಯ್, ನನಗೆ ಹೊಡಿತೀಯನಲ್ಲೇ? ಹಾಕ್ರಿ ಎಲ್ಲರೂ. ನನ್ನ ಹೆಂಡ್ತಿ ಏನೋ ನೀನೇ ಸಾಧಿಸ್ಬಿಟ್ಟು ಎಗರಾಡ್ತಿದ್ಯಲ್ಲ. ನೀನ್ ಮೈ ಮ್ಯಾಗ ಕಾಕಿ ಇಲ್ಲ ಅಂದಿದ್ರೆ ಇಲ್ಲಿ ಏನಾಗ್ತೈತು ಅಂತ ಇಲ್ಲಿರೋ ಎಲ್ಲ ಅವನಿಗೂ ಗೊತ್ತು. ಏನೋ ಮಾಡ್ತೀಯ? ಇದು ನನ್ನ ಮಿಸ್ ಕೊಟ್ಟಿರೋ ದೂರು. ಅವಳು ಮಾತು ಕಟ್ಬಿಟ್ಟು ಸುಮ್ಕಿವ್ನಿ. ಇಲ್ಲ ಅಂತಿದ್ರೆ ಈ ಶ್ರೀಕಂಠೇಶ್ವರ 3ನೇ ಕಣ್ಗೆ ಬಲಿಯಾಗೋಯ್ತಿದ್ರೆ. ಪ್ರೀತಿಲ್ ಬಿದ್ದವರು ಪೆದ್ರಾಗೋದು ನಿಜ, ಆದ್ರೆ ಇಷ್ಟ ನಿನ್ನ ಮೆಸ್ಸು ಆಗ್ಲೇ ನಿನ್ ಪ್ರೀತಿನ ಕಸಕ್ ಬಿಸಾಗಾಯ್ತು.
ಕಸ ಗೊಬ್ಬರ ಆಯ್ತದೆ, ಗೊಬ್ಬರ ಮೊಳಕೆ ಹೊಡಿಸ್ತದೆ, ಮತ್ತೆ ನನ್ನ ಪಿರುತಿ ಚಿಗುರ್ತದೆ ಸರ್. ಅಲ್ಲ ನೀವೇ ಹೇಳಿ, ನನ್ನ ಕ್ಯಾರೆಕ್ಟ್ರಿಗೆ ಮುದ್ದು ಪ್ರೀತಿ ಸೆಟ್ ಆಯ್ತದ? ನಮ್ಗೋಸಿ ಆ್ಯಕ್ಷನ್ನು ಟೇಷನ್ನು ಕೋಟು ಕೇಸು ಅಂದ್ರೆ ನಮ್ಮ ಗತ್ತಿಗೊಂದು ಮರ್ವತೆ. ಅದನ್ನ ತಿಳ್ಕೊಂಡೆ ನಮ್ಮ ಹುಡುಗಿಗೆ ಮಾಡೋಣ. ಮಿಸೋ, ಐ ಲವ್ ಯು ಮಿಸೋ. ಮಗನ್ ನನ್ನ ಪಿರುತಿ ಮೇಕೆ ಇನ್ನೂ ನಮಗೆ ಜಾಸ್ತಿ ಆಯಿತು. ತಗೊಳ್ಳಿ ಎಲ್ಲ ಲಾಠಿ ತಗೊಂಡು ಲೈನಾಗಿ ಶುರು ಹಚ್ಕೊಳ್ರಲ್ಲ. ಲೇ ದಡ್ಡ, ನಿನ್ನ ಲಾಕಪ್ಪಿಗೆ ಹಾಕಿ ಇಷ್ಟು ಹೊತ್ತಾದರೂ ನಿಮ್ಮ ಹುಡುಗಿ ಇನ್ನು ನಿನ್ನ ನೋಡೋಕ್ಕೂ ಬರಲಿಲ್ಲ. ನಂಬಿಕೆ ಅಂತೆ ನಂಬಿಕೆ. ನಿನ್ನ ಪ್ರೀತಿ ಮೇಣದ ಬತ್ತಿ ಥರ ಮುಗೀತದ್ರ ಕತೆ. ಮೇಣದ ಬತ್ತಿ ಅಲ್ಲ ಸಾರು, ನನ್ನ ತಿರುತಿ ಕೆಂಡ ಇದ್ದಂಗೆ. ಊದಕ್ಕೆ ಹೋಗ್ಬೇಡ, ಬೆಂಕಿ ಹತ್ಕತ್ತದೆ. ಅದ್ರ ಜೊತೆ ಸರ್ಸಾಡಿದ್ರೆ ಗೊತ್ತಲ್ಲ, ಏನ್ ಸರ ಲಾಟಿ ಕಣೋ ತಾಕತ್ತು ಇಲ್ವೇ? ಹೇ ತಕಡೆ. ನಿಂಗೊಂದು ವಿಷಯ ಹೇಳ ಸರ್, ಫುಲ್ಲು ಸಾಕೋಗ್ಬಿಟ್ಯ. ನನ್ನ ಮೇಲೆ ದೂರು ಕೊಟ್ಟಿದ್ದು ನನ್ನ ಹುಡುಗಿನಂತ ಉರ್ಸಾಕ್ ನೋಡ್ತಿದ್ಯಲ್ಲ, ನನ್ನ ಬಿಡಿಸ್ಕೊಂಡು ಹೋಗಕ್ಕೂ ನನ್ನ ಹುಡುಗಿನೇ ಬರ್ತಾಳೆ. ಅದೇ ನನ್ನ ಮಿಸ್ಸಸ್ ಬಂದೇ ಬರ್ತಾಳೆ. ಏನ್ ಬಂಗಾರಮ್ಮ ಇಲ್ಲಿ ಗಂಟ ಬಂದ್ಬಿಟ್ಟವ್ರೆ? ವಿಷಯ ಗೊತ್ತಿಲ್ವೇ? ಈ ಅಮ್ಮನ ಮಗನ ಆ ಸ್ನೇಹ ಜೈಲ್ಗಾಕಿಸ್ಬಿಟ್ಟವಳಂತೆ. ಹೌದಾ? ಬನ್ನಿ ಅಮ್ಮರೇ. ಅವಳೆಲ್ಲಿ? ನೀವು ಒಳಗೆ ಬನ್ನಿ ಅಮ್ಮರೇ. ಅವಳೆಲ್ಲಿ ಎಂದೆ? ಕರಿ ಅವಳನ್ನ. ಮನೆ ಒಳಕ್ಕೆ ಅವಳ ಇಲ್ಲ ಎಲ್ಲನ ಬಚ್ಚಿಟ್ಕೊಂಡವಳ? ನನ್ನ ತಾಳ್ಮೆನ ಯಾರು ಹಿಂಗ್ ಪರೀಕ್ಷೆ ಮಾಡಿರ್ಲಿಲ್ಲ ಪುಟ್ಟಕ್ಕ. ಕರಿಯವಳನ್ನ. ಏಯ್ ಬಾರ ಆಚೆಗೆ. ಅಮ್ಮರೇ ದಯಮಾಡಿ ಒಳಗೆ ಬನ್ನಿ, ನಾನು ಅವಳ್తో ಮಾತಾಡ್ತೀನಿ. ಏನಾಯ್ತು? ಸ್ನೇಹ ಶ್ರೀಯವ್ರ ಮುಖೆ ದೂರು ಕೊಟ್ಟು ಒಳಗಾಕ್ಸ್ಬಿಟ್ಟವಳೆ. ಅಮ್ಮರೇ ನೀವು ಒಳಗೆ ಬನ್ನಿ. ಅಲ್ಲಿ ನೋಡಿದ್ರೆ ನಿನ್ನ ಮಗಳು ನನ್ನ ಮಗನ ಜೈಲ್ಗೆ ಹಾಕ್ಸವಳೆ. ನೀನು ನನ್ನ ಕೈ ಹಿಡಿದು ಒಳಗೆ ಬರ್ಮಾಡ್ಕೊಳ್ತಿದ್ಯಾ ಪುಟ್ಟಕ್ಕ? ಅಮ್ಮರೇ ಅವಳು ಮಾಡಿರೋ ತೆಪ್ಪಿಗೆ ಕ್ಷಮೆ ಕೇಳ್ತೀನಿ. ಇವಳಿಂದಾಗಿ ನನ್ನ ಮಗ ಕಂಟಿ ಅಲ್ಲಿ ಪೊಲೀಸ್ನವ್ರ ಕೈನಾಗೆ ಏಟು ತಿಂತವನೆ. ನೀನು ಸಮಯ ಕೇಳ್ಬಿಟ್ರೆ ನಮ್ಗಾಗಿರೋ ಅವಮಾನ, ನನ್ ಮಗಂಗ್ ಬಿದ್ದಿರೋ ಏಟು ಎಲ್ಲ ಸರಿ ಹೋಗ್ಬಿಡ್ತದ ಪುಟ್ಟಕ್ಕ? ನನ್ ಮಗನ್ ಮೈ ಮ್ಯಾಕ್ ಬೀಳೋ ಒಂದೊಂದು ಏಟ್ಗೂ ನಿನ್ನ ಮಗಳು ಉತ್ತರ ಕೊಡ್ಬೇಕಾಯ್ತದೆ.
ಒಂದು ಮಾತನ್ನ ಸಂದ ಗೆಪ್ತಿ ಇಟ್ಕೊಪುಟ್ಟಕ್ಕ ಇನ್ಮ್ಯಾಕ್ ನಿಂಗೆ ಮೂವರಲ್ಲ ಬರೀ ಇಬ್ರು ಹೆಣ್ಮಕ್ಳು ಅಂತ ತಿಳ್ಕೊ